ಶೋ 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 ಆಗ್ಬಾರ್ದು ಆಗೋಯ್ತಲ್ಲ ಶಿವನೇ. ಅಲ್ಲ ಮಾಡೋದೆಲ್ಲ ಮಾಡಿ ಒಳ್ಳೆ ಗುಮ್ಮು ಕುಸ್ಕೊಂತರ ಮಲ್ಗಿದಾರಲ್ಲ, ಇವ್ರಿಗೇನು ಅನ್ಸಲ್ವಾ? ಸಾಯ್ಬ್ರೆ ರೀ ಸಾಯ್ಬ್ರೆ, ಎದ್ದೇಳ್ರಿ ಮೇಲೆ, ಎದ್ದೇಳಿ ಮೇಲೆ. ಎದ್ಬಿಟ್ಟಿಯಣ್ಣ? ಯಾಕಿಷ್ಟು ಬೇಗ ಎದ್ಬಿಟ್ಟೆ ಅಂತ ಬೇಜಾರಾಗ್ತಿದ್ಯಾ ನಿಮ್ಗೆ? ಹಾನಾ, ನಿನ್ನೆ ತಾನೇ ಲಕ್ಷ್ಮಕ್ಕನ ಹತ್ರ ನಮ್ಮಿಬ್ರು ಮಧ್ಯೆ ಒಂದ್ ಗೆರೆ ಇದೆ ಅಂತ ಈ ದಿಮ್ಗಳನ್ನೆಲ್ಲ ತೋರ್ಸಿ ಅಷ್ಟು ಉದ್ದ ಬಿಲ್ಡಪ್ ಕೊಟ್ಟಿದ್ನಲ್ಲ ಸಾಹೇಬ್ರೆ, ಹೌದೋ ಇಲ್ವೋ ಹೇಳಿ? ಏನ್ ಇವಾಗನ? ನಾನ್ ನಿದ್ರೆಯಲ್ಲಿ ಇರ್ಬೇಕಾದ್ರೆ ಮಧ್ಯೆ ಜೋಶಿದ್ದ ದಿಮ್ನ ತಿಕ್ಕಾಪಾಲಾಗ್ ಮಾಡಿ ತಪ್ಕೊಂಡ್ ಮಲ್ಗಿದ್ದೀರಾ. ಅಲ್ಲ ಸಾಹೇಬ್ರೆ, ನಿಮ್ ಉದ್ದೇಶ ಏನು? ಬೇರೆ ಇದೆ ಹೇಳಿ, ಏನ್ ನಿಮ್ ಉದ್ದೇಶ? ಅಲ್ಲ ನಂಗೆ ಸ್ವಲ್ಪ ಕರುಣೆ ಇಲ್ವಾ ನಿಮ್ಗೆ? ಎಚ್ಚರ ಇದ್ದಾಗ ಶೀಲವಂತ ಒಂಥರ ಪೋಸ್ ಕೊಡ್ತಿದ್ರಲ್ಲ ಸಾಹೇಬ್ರೆ, ಈಗ ಮಲ್ಗಿರ್ಬೇಕಾದ್ರೆ ನನ್ ತಪ್ಕೊಂಡ್ ಮಲ್ಗಿದ್ದೀರಾ. ಅಯ್ಯೋ ದೇವ್ರೆ, ನಾನ್ ಕನ್ನಡಿಗ್ ನನ್ ಮುಖ ನಾನ್ ಹೇಗ್ ತೋರಿಸ್ಲಿ? ಅಯ್ಯೋ ದೇವ್ರೆ, ಕನ್ನಡಿ ನನ್ ಮುಖ ನಾನ್ ಹೇಗಪ್ಪ ತೋರಿಸ್ಲಿ? ಹೇಗಪ್ಪ? ನೀನ್ ಈ ತರ ಕೂಗಾಡೋದ್ ನೋಡಿದ್ರೆ ಮನೆಯವ್ರು ಇಲ್ಲ ಏನು ಆಗ್ಬಾರ್ದಾಗಿದೆ ಅಂತ ಅನ್ಕೊಂಡು ಒಳಗಡೆ ಬರ್ತಾರಷ್ಟೇ. ಅಯ್ಯೋ ದೇವ್ರೆ, ಬಾರ್ಬಾರ್ದ್ ಮಾಡಿ ಆಗ್ಬೋದು ಆಡ್ತಿದಾರೆ, ಈಗ ಏನು ಆಗಿಲ್ದಿರೋ ರೀತಿ ನನಗೆ ಆವಾಜ್ ಆಗ್ತಿದ್ದೀರಾ. ಅಯ್ಯೋ ದೇವ್ರೆ, ನಾನ್ ಕಳ್ಕೊಂಡೆ ಇಲ್ಲೇ ಕಳ್ಕೊಂಬಿಟ್ಟೆ. ಮುಚ್ಚು ಬಾಯ್. ನಾನು ಎಲ್ ಮಲಗಿದ್ದೀನಿ? ಮಂಚ ಇಷ್ಟು ದೊಡ್ಡದಾಗಿದೆ, ನಾನು ಈ ಮೂಲೆಯಲ್ಲಿ ಮಲಗಿದ್ದೀನಿ, ನೀನ್ ಎಲ್ಲಿದ್ಯಾ ನೋಡು ಒಂದ್ಸಲಿ. ನೋಡು, ಒಂದ್ ಇಂಚಿಲ್ಲ ಜಾಗ ಈ ಕಡೆ. ನಾನ್ ಬಂದು ನಿನ್ನ ತಪ್ಕೊಂಡಂತ ಚಳಿ ಒದ್ದಾಡ್ತಿದ್ದೆ ಅಂತ ಹೇಳ್ಬಿಟ್ಟು ನಾನ್ ಕಂಬಳಿ ಓದ್ಸಿದ್ರೆ ಒಂದ್ ಹೊತ್ತಲ್ಲಿ ನೋಡ್ತೀನಿ ಎದೆ ಮೇಲೆ ಬಂದ್ ಮಲಗಿದ್ಯಾ. ಅಲ್ಲಿಂದ ನನ್ನ ಹತ್ರ ಈ ಕಂಬಳಿ ತೆಳ್ಕೊಂಡ್ ಬರುತ್ತಲ್ಲ, ಆ ತರ ತೆಳ್ಕೊಂಡ್ ಬಂದಿದ್ಯಾ? ಹಾ ಇಲ್ಲ, ನಾನು ಟೈಮ್ ಸಿಕ್ತಾಗೆಲ್ಲ ಅಲ್ಲ ಟೈಮ್ ಮಾಡ್ಕೊಂಡು ಈ ತರ ಆವಳಿ ಕೊಡ್ತಾ ಇದ್ಯಾ ನನ್ಗೆ? ಹಾ ನೀನೇ ನೋಡು, ಇದೇ ಲಾಸ್ಟ್ ವಾರ್ನಿಂಗ್. ನೀನ್ ಲಿಮಿಟ್ ದಾಟಿ ಏನಾದ್ರು ಈ ಕಡೆ ಬರ್ಬೇಕಲ್ಲ. ಏನ್ ಮಕ ನೋಡ್ತಿದ್ಯಾ? ಎದೋಗೋ. ಹೋಗಿ ಹೋಗಿ ಸುಡುಕೊಂಡು ಸುತ್ತಪ್ಪನ ಹತ್ರ ಸಿಗೋಕೊಂಡ್ಬಿಟ್ಟಲ್ಲ, ಏನೇನೇನು ಒಂಚೂರು ಏನ್ ಗೊತ್ತಿದ್ಯಾ? ಏನು ಗೊಂಗೆ ಇಲ್ಲ. ಗುಡ್ ಮಾರ್ನಿಂಗ್. ಏನು ಬಿಡು, ಇಷ್ಟೊಂದು ಕಾಲ್ ಮಾಡಿದಾಳೆ, ರಿಸೀವ್ ಮಾಡೋವರೆಗೂ ಇವಳು ಬಿಡಲ್ಲ ಅನ್ಸುತ್ತೆ. ಹೇಳಿ ಸಾಕ್ಷಿ. ಹಬ್ಬ, ಥ್ಯಾಂಕ್ ಗಾಡ್, ಫೈನಲಿ ನನ್ ಕಾಲ್ ರಿಸೀವ್ ಮಾಡಿದ್ರಲ್ಲ, ಥ್ಯಾಂಕ್ ಯು. ಏನ್ ವಿಷಯ? ಅದು ನಿಮ್ ಹತ್ರ ಸಾರಿ ಕೇಳೋಣ ಅಂತ ಫೋನ್ ಮಾಡ್ದೆ. ನನ್ನ ಭೂಮಿ ಬಗ್ಗೆ ಆತರ ಎಲ್ಲ ಮಾತಾಡಿ ನಿಮ್ಗೆ ತುಂಬಾ ಹರ್ಟ್ ಮಾಡಿಸ್ದೆ ಅಂತ ಅನ್ನಿಸ್ತು. ನೀವು ಭೂಮಿನ ಇಷ್ಟೆಲ್ಲ ಹಚ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಿರ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ಅದನ್ನ ಅರ್ಥ ಮಾಡ್ಕೊಳ್ದೆ ಭೂಮಿ ಬಗ್ಗೆ, ಅಜಿತ್ ಬಗ್ಗೆ ತುಂಬಾ ಹಾರ್ಶ್ ಆಗಿ ಮಾತಾಡ್ಬಿಟ್ಟೆ ಅನ್ಸ್ತು. ರಿಯಲಿ ಸಾರಿ. ಬಟ್ ನನ್ನ ಉದ್ದೇಶ ನಿಮಗ್ ಹರ್ಟ್ ಮಾಡೋದಾಗ್ಲಿ ಅಥವಾ ನಿಮ್ಮ ಮತ್ತೆ ಅಜಿತ್ ಮಧ್ಯೆ ಡಿಫ್ರೆನ್ಸ್ ತಂದು ಹಾಕೋದಾಗ್ಲಿ ಆಗಿರ್ಲಿಲ್ಲ. ನನಗೆ ನಿಮ್ಮ ಪ್ರಾಮಾಣಿಕತೆ ಅರ್ಥ ಆಯ್ತು. ಆದ್ರೆ ಸಾಕ್ಷಿ, ಕೆಲವು ಸೂಕ್ಷ್ಮ ವಿಚಾರಗಳಿರ್ತವೆ, ಅವು ಮನಸ್ಸಿನ ಆಳಕ್ಕೆ ಹಿಡಿದ್ಬಿಟ್ಟಿರ್ತವೆ. ಸತ್ಯ, ಅದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರಲ್ಲ ಅಷ್ಟೇ ಸಾಕು. ಆದ್ರೆ ಒಂದು ಕಂಡೀಷನ್, ಇನ್ಯಾವತ್ತೂ ಇದು ರಿಪೀಟ್ ಆಗದ ಹಾಗೆ ನೋಡ್ಕೊಳ್ಳಿ. ಇದರಿಂದ ನಂಗೆ ತುಂಬಾ ನೋವಾಗುತ್ತೆ. ಓಕೆ, ಗಾಟ್ ಇಟ್. ಒನ್ಸ್ ಅಗೇನ್ ಐ ಆಮ್ ವೆರಿ ಸಾರಿ. ಸಾಕ್ಷಿ, ನೀವು ನನ್ನ ತಂಗಿ ಸಾಹಿತ್ಯ ಫ್ರೆಂಡ್ ಆಗಿದ್ದೀರಿ ಅಂತ ಅಷ್ಟೇ ಗೊತ್ತು. ಆದ್ರೆ ನಿಮ್ ಓದ್ ಮುಗಿದ್ಮೇಲೆ ನೀವು ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ತೊಡಗಿಸ್ಕೊಂಡಿದ್ದೀರಿ ಅಂತ ಹಿಂದೆ ಒಂದ್ಸರ್ತಿ ಹೇಳಿದ್ರಿ, ನೆನಪಿದೆ? ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ತೊಡಗಿಸ್ಕೊಂಡಿದ್ದಾಗ್ಲಿ ನಿಮ್ಮ ಹಿನ್ನೆಲೆ ಆಗ್ಲಿ ಕೇಳೋ ಕುತೂಹಲ ನನ್ಗೆ ಆಗಿರ್ಲಿಲ್ಲ. ಆದ್ರೆ ಯಾಕೂ ಗೊತ್ತಿಲ್ಲ, ಈಗ ಅದನ್ನ ಕೇಳ್ಬೇಕನ್ಸ್ತಿದೆ, ಅದನ್ನ ತಿಳ್ಕೊಬೇಕನ್ಸ್ತಿದೆ. ದಯವಿಟ್ಟು ಹೇಳ್ತೀರಾ, ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಏನು, ನಿಮ್ ತಂದೆ ಏನ್ ಮಾಡ್ಕೊಂಡಿದಾರಂತ? ಯಾಕೆ ನಮ್ಮ ಅಪ್ಪ ಹತ್ರ ಬಂದು ಹೆಣ್ ಕೇಳ್ತೀರಾ? ಸಾಕ್ಷಿ ಸಾಕ್ಷಿ ಸಾಕ್ಷಿ, ನಾನು ನಿಮ್ಗೆ ತುಂಬಾ ಸರ್ತಿ ಹೇಳಿದೀನಿ ಈ ವಿಷಯದಲ್ಲಿ ತಮಾಷೆ ಮಾಡ್ಬೇಡಿ ಅಂತ. ಓಕೆ ಓಕೆ ಓಕೆ, ಮತ್ತೆ ನಮ್ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋಕೆ ಕುತೂಹಲ ತೋರ್ಸಿದ್ರಲ್ಲ, ಅದಕ್ಕೆ ಹೀಗೆ ಹೇಳ್ದೆ ಅಷ್ಟೇ. ಕಾಲೆರಡಿ ಸಾಕು, ಈಗ ನಾನು ಕೇಳಿದ ಉತ್ತರ ಕೊಡ್ತೀರಾ? ನಾನು ರಾಣ ಮಗಳು ಅಂತ ಗೊತ್ತಾದ್ರೆ ಸತ್ಯನ ಮೂಲಕ ಇನ್ಯಾವ ವಿಷಯನೂ ತಿಳ್ಕೊಳಕ್ ಆಗಲ್ಲ. ಅಜಿತ್ನಿಂದ ಅವನನ್ನ ದೂರ ಮಾಡೋದಕ್ಕಾಗಲ್ಲ. ಸೊ ನೆನ್ನೆ ನೀವು ಕೋಪದಿಂದ ನನ್ನ ಹತ್ರ ಮಾತಾಡಿದಕ್ಕೆ ರಾತ್ರಿ ಎಲ್ಲ ನಾನು ನಿದ್ದೆನೆ ಮಾಡಿಲ್ಲ. ನಂಗೆ ತುಂಬಾ ನಿದ್ದೆ ಎಳಿತಾ ಇದೆ. ಸಾರಿ, ನಾನು ನಿಮ್ ಕ್ವೆಶ್ಚನ್ಸ್ಗೆಲ್ಲ ನಾಳೆ ಉತ್ತರ ಕೊಡ್ತೀನಿ. ನಾನು ಹೋಗೀಗ ಮಲ್ಕೊಂತೀನಿ. ಓಕೆ ಬಾಯ್. ಅಜಿತ್ ಭೂಮಿಗೆ ಇವಳ ಬಗ್ಗೆ ಏನಾದ್ರು ಹೇಳೋಣ ಅನ್ಕೊಂಡ್ರೆ
ಇವಳ ಬಗ್ಗೆನೇ ನನ್ಗೆ ಸರಿಯಾಗಿ ಗೊತ್ತಿಲ್ಲ. ಇವಳ ಹೆಸರು ಸಾಕ್ಷಿ ಅನ್ನೋದಷ್ಟೇ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಲಾಯರ್ ಆಗಿ ನಾನು ಇದನ್ನೆಲ್ಲ ತಿಳ್ಕೊಬೇಕಿತ್ತು. ಹೇಗಾದ್ರೂ ಮಾಡಿ ತಿಳ್ಕೊಳ್ತೀನಿ. ಆಮೇಲೆ ಭೂಮಿಗೆ ಅಜಿತ್ಗೆ ಇವಳ ವಿಷಯನ ಹೇಳ್ತೀನಿ. ಅಲ್ಲಮ್ಮ, ನೀನು ರಾಣನ ಮಗಳು. ಎಲ್ಲ ಬಿಟ್ಟು ಆ ಜುಜುಬಿ ಅವನ ಹತ್ರ ಅಷ್ಟು ಸಾರ್ತಿ ಸಾರಿ ಕೇಳೋ ಅಗತ್ಯ ಏನಿತ್ತು? ಯಾಕೆ ಏನು ಅನ್ನೋದ್ರ ಫುಲ್ ಡೀಟೇಲ್ಸ್ ಮುಂದೆ ಸಿಗುತ್ತಾ ಹೋಗುತ್ತೆ ಡ್ಯಾಡ್. ವೇಟ್ ಫಾರ್ ಇಟ್. ನಾನು ನಿಮ್ ಮಗಳು ಡ್ಯಾಡ್. ನಾನ್ ಅನ್ಕೊಂಡಿರೋದನ್ನ ನಂದೇ ದಾರಿಯಲ್ಲಿ ಏನೋ ಸಾಧಿಸಕ್ ಹೋಗ್ತಾ ಇದ್ದೇನೆ. ದೇವ್ರೆ, ಎಲ್ಲ ಒಳ್ಳೇದ್ ಮಾಡಪ್ಪ, ಎಲ್ರಿಗೂ ಒಳ್ಳೇದ್ ಮಾಡಪ್ಪ. ಏನ್ ಸಾಹೇಬ್ರೆ ಹಾಗೆ ನೋಡ್ತಿದ್ದೀರಾ? ದೃಷ್ಟಿ ಆಗಲ್ವಾ ನನ್ಗೆ? ಹಲೋ, ನಿನ್ನ ಯಾವ ನೋಡ್ತಿರೋದು? ನಾನ್ ದೇವ್ರ ನೋಡ್ತಿದ್ದೆ. ಸುಳ್ಳು ಹೇಳ್ಬೇಡಿ ಸಾಹೇಬ್ರೆ. ಅಜಿತ್, ಅಜಿತ್, ಅಜಿತ್! ಏನಾಯ್ತು ಅಪೇಕ್ಷಾ? ಬೆಳಗ್ಗೆ ಬೆಳಗ್ಗೆ ಯಾಕೆ ಸೈರನ್ ತರ ಕೂಗ್ತಿದ್ಯಾ? ನೀನ್ ಕೂಗಿದ್ ಕೇಳಿಸ್ಕೊಂಡು ಎಲ್ರು ಭಯ ಬಿದ್ದು ಆಚೆ ಬಂದ್ಬಿಟ್ರು. ನೋಡು ನೋಡು, ಇವರೆಲ್ರು ಏನ್ ಮಾಡ್ತಿದ್ದಾರೆ ಅಂತ. ಇದೇ ನಮ್ಮ ಮನೇನಾ ಅಥವಾ ಧರ್ಮಚಿತ್ರನ? ಮನೆ ಮುಂದೆ ಯಾರಾದ್ರೂ ಈ ರೀತಿ ಹೊಟ್ಟೆ ಒಣಗಾಕ್ತಾರ? ಏನಿದು ಅವಾಂತರಗಳು? ಏನೋ ಆಶ್ರಯ ಕೊಟ್ಟಿದೀವಿ ಅಂತ ಈಗ ಮನೇನ ಇಟ್ಕೊಳ್ಳೋದು? ಅಜಿತ್, ಒಂದಿನ ಅವಕಾಶ ಕೇಳಿದ್ದೆ, ಅದು ಮುಗಿತಾ ಬಂತು. ಸಂಜೆವರೆಗೆ ಇವ್ರಿಗೆ ಬೇರೆ ವ್ಯವಸ್ಥೆ ಆಗ್ಬೇಕು ಅಷ್ಟೇ. ಅದು ನಮ್ ಒಟಾರದಾಗೂ ಹಿಂಗ ಮಾಡ್ತಿದ್ವಲ್ವಾ? ಹಗ್ಗ ಕಟ್ಟಿ ಅದ್ರ ಮೇಲೆ ಬಟ್ಟೆ ಒಣಾಕ್ತಿದ್ವಿ. ಇಲ್ಲಿ ಇಷ್ಟೊಂದು ದೊಡ್ಡ ಅಂಗಳ ಐತಲ್ಲ, ಅದಕ್ಕ ಹಾಕ್ಬಿಡನಂತ ಹಾಕಿದ್ವಿ. ತಪ್ಪ ಅಥವಾ ಇನ್ನೊಂದ್ಸರಿ ಹಿಂಗ್ ಮಾಡಂಗಿಲ್ಲ. ಏಹೇ, ಅಂತದ್ದೇನಾಗಿಲ್ಲ, ಬಿಡಿ ಬಿಡಿ. ಆಮೇಲೆ ನಮ್ಮ ಅಕ್ಕ ಮತ್ತೆ ನಮ್ಮ ಅಜ್ಜಿ ಸುಮ್ನೆ ಏನೋ ಮಾತಾಡಿದ್ದಾರೆ, ಅದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೋಬೇಡಿ. ಟೆರಸ್ ಮೇಲೆ ಜಾಗ ಇದ್ದೀವಿ, ನೋಡಿಲ್ಲ ಅನ್ಸುತ್ತೆ. ಬಟ್ಟೆಗಳನ್ನೆಲ್ಲ ಎತ್ಕೊಂಡೋಗಿ ಟೆರಸ್ ಮೇಲೆ ಒಣಗಾಕಿ, ಬೇಗ ಒಣಗೋಗ್ಬಿಡುತ್ತೆ. ಏಯ್, ಲಘು ಲಘು ಹಗ್ಗ ಬಿಚ್ಚಿ ಬಟ್ಟೆ ಎಲ್ಲ ತಗೋರಿ, ಹೋಗ್ರಿ ಹೋಗ್ರಿ. ರೀ ಅತ್ತೆ, ಇವ್ರೆಲ್ರೂ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ಇನ್ನೊಂದ್ಸತಿ ಈ ರೀತಿ ಎಲ್ಲ ಆಗ್ದೇ ಇರೋ ನಾನ್ ನೋಡ್ಕೋತೀನಿ. ಸಾರಿ ರೀ, ಸಾರಿ ಅತ್ತೆ. ಭೂಮಿ, ಈಗ ಅವರು ನಿನ್ನವ್ರು ಮಾತ್ರ ಅಲ್ಲ, ನಮ್ಮವ್ರು ಕೂಡ. ಅವ್ರ ವಿಚಾರದಲ್ಲಿ ನೀನ್ ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅವರಿಂದ ಯಾರು ತಪ್ಪು ಆಗಿಲ್ಲ, ನೀನ್ ತಲೆ ಕೆಡ್ಸ್ಕೊಂಬೇಡ. ಹೋಗ್ ಕೆಲ್ಸ ನೋಡು. ಅಪೇಕ್ಷಾ, ಬಟ್ಟೆಗಳೆಲ್ಲ ತೆಗೆದಾಯ್ತು. ಈಗ ಬಟ್ಟೆಗಳೆಲ್ಲ ಟೆರೆಸ್ ಮೇಲೆ ಹೋಗುತ್ತೆ, ನಿಮ್ಗೆ ಪ್ರಾಬ್ಲಮ್ ಇಲ್ಲಲ್ಲ? ಅಶ್ವಿನಿ ಫೋನು ಕೇಳಿದ್ಳು. ಇದೇನದು? ದೊಡ್ಡ ಸಾಹೇಬ್ರ ಹೆಸರನ್ನ ಅವ್ರ ಹೆಸರಲ್ಲೇ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದಾಳಲ್ಲ. ನಿಜವಾದ ಮಗ್ಳಾಗಿದ್ರೆ ಅಲ್ವಾ ಅಪ್ಪ ಅಂತ ಸೇವ್ ಮಾಡ್ಕೊಳ್ಳೋದಕ್ಕೆ. ದೊಡ್ಡ ಫ್ರಾಡ್ಗಳು. ಪಾಪ ಅದೇನ್ ಕೇಳಕ್ ಮಾಡಿದ್ರೋ ಏನೋ, ನಾನೇ ಇರ್ತದೆ. ಹಾಯ್ ಮಗಳೇ, ಕಂದ, ರಾತ್ರಿ ಚೆನ್ನಾಗಿ ನಿದ್ದೆ ಬಂತಾ? ಅಮ್ಮನ ಬಗ್ಗೆ ನೀನೇನು ಚಿಂತೆ ಮಾಡ್ಬೇಡ ಕಂದ. ನಾನು ನಿಮ್ಮಮ್ಮನ ಹುಡುಕ್ಬೇಕು ಅಂತಾನೆ ಬೆಂಗಳೂರಿಗೆ ಬಂದಿದ್ದೀನಿ. ಆ ದೇವರು ನಿನ್ನ ಕಳಿಸ್ಕೊಟ್ಟ ಹಾಗೆ ಅಮ್ಮನೂ ಕಳಿಸ್ಕೊಡ್ತಾನೆ. ನೋಡ್ತಾ ಇರ, ಅಮ್ಮ ಸಿಕ್ಕಿದ್ಮೇಲೆ ನಾನು, ನೀನು, ಅಮ್ಮ 3 ಜನ ಖುಷಿಯಾಗಿರ್ಬೋದು. ಅಲ್ಲ ಕಂದ, ಆಗಿಂದ ನಾನು ಏನ್ ಕೇಳೋದು ಬರೀ ಹಾ ಹಾ ಅಂತಿದೆಯಲ್ಲ. ಏನ್ ಗೊತ್ತಾ, ದಿನಕ್ಕೆ ಒಂದ್ಸಲ ನಿನ್ನ ಹತ್ರ ಅಪ್ಪ ಅಂತ ಕರ್ಸ್ಕೊಳ್ಳಿಲ್ಲ ಅಂದ್ರೆ ಮನ್ಸಿಗೆ ಸಮಾಧಾನನೇ ಇರಲ್ಲ. ನೀನ್ ಅಪ್ಪ ಅಂದ್ಬಿಟ್ರೆ ನೋಡು, ಫುಲ್ ಖುಷಿ ಆಗ್ತೀನಿ. ಈಗ ಮೊದ್ಲು ನನ್ನ ಅಪ್ಪ ಅಂತ ಕರಿ. ಕಮಾನ್ ಕಮಾನ್. ಅಪ್ಪ, ಏಯ್, ನನ್ ಫೋನ್ ಯಾಕೆ ರಿಸೀವ್ ಮಾಡಿದ್ಯಾ? ನಿನಗೆ ಹೇಳ್ತಿರೋದು. ಹೋಗು. ಹಲೋ ಅಪ್ಪ, ಫೋನು ಚಾರ್ಜ್ಗೆ ಇಟ್ಬಿಟ್ಟಿದ್ದೆ, ರಿಂಗ್ ಆಗಿದ್ ನನಗೆ ಕೇಳಿಸ್ಲೇ ಇಲ್ಲ. ಹಾಯ್ ಮಗಳೇ, ರಾತ್ರಿ ಚೆನ್ನಾಗಿ ನಿದ್ದೆ ಬಂತಾ? ಏನ್ ಗೊತ್ತಾ, ದಿನಕ್ಕೆ ಒಂದ್ಸಲ ನಿನ್ನ ಹತ್ರ ಅಪ್ಪ ಅಂತ ಕರ್ಸ್ಕೊಳ್ಳಿಲ್ಲ ಅಂದ್ರೆ ಮನ್ಸಿಗೆ ಸಮಾಧಾನನೇ ಇರಲ್ಲ. ನೀನ್ ಅಪ್ಪ ಅಂದ್ಬಿಟ್ರೆ ನೋಡು, ಫುಲ್ ಖುಷಿ ಆಗ್ತೀನಿ. ಈಗ ಮೊದ್ಲು ನನ್ನ ಅಪ್ಪ ಅಂತ ಕರಿ. ಕಮಾನ್ ಕಮಾನ್. ಐರನ್ ಆಗಿಲ್ವಾ? ಐರನ್ ಆಗಿಲ್ವಾನಾ? ಸಾಹೇಬ್ರೆ, ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀರಾ? ನಾನು ನಿಜವಾಗ್ಲೂ ನಿಮ್ ಕಟ್ಕೊಂಡು ಹೆಂಡ್ತಿನಾ? ಇಷ್ಟು ದಿನ ಮತ್ತೆ ನಿನ್ನ ತಾನ ಐರನ್ ಮಾಡ್ತಾ ಇದ್ದಿದ್ದು. ಆಗಂದ್ರೆ ನಾನು ನಿಜವಾದ ಗಂಡ ಅನ್ಕೊಂಡ್ ಮಾಡ್ತಿದ್ದ. ನಾನ್ ತಿನ್ನೋದ್ರಿಂದ ಹಿಡಿದು, ನಾನು ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು ಎಲ್ಲ ಇನ್ನೇ ತಾನೇ ಕಾಳಜಿ ಮಾಡ್ತಿದ್ದಿದ್ದು. ಆಗ ಅನ್ಕೊಂಡೆ ಈಗ ಕೇಳಿದೆ, ಅದ್ರ ತಪ್ಪೇನು? ಅದಕ್ಕೆ ಬಿಲ್ಡಪ್ ತಗೊಂತಾರ ಅಂದ್ರೆ. ಅದಕ್ಕೆ ಇಷ್ಟೊಂದು ಓವರ್ ಆಗಿ ಆಡ್ತೀರಾ? ಒಂದ್ 5 ನಿಮಿಷ ಇರಿ, ಐರನ್ ಮಾಡ್ಕೊಡ್ತೀನಿ. ಕೊಡಿ. ಹಲೋ, ಏನಾಯ್ತೀಗ? ಸಾಹೇಬ್ರೆ, ನನ್ನ ಅಪ್ಪನ ನಾನು ಕಳ್ಕೊಂಡು ಕೆಲವು ತಿಂಗಳುಗಳಾಯ್ತು. ನನ್ ಕಣ್ಣಿಂದನೇ ಅವ್ರ ಪ್ರಾಣ ಬಿಟ್ರು. ಅವ್ರ ದೇಹಕ್ಕೆ ನಾನೇ ಅಗ್ನಿ ಸ್ಪರ್ಶ ಮಾಡಿಸ್ದೆ. ನಿಮ್ಗೆ ಗೊತ್ತಾ, ಅವ್ರ ನಂಬರು
ನನ್ ಫೋನಲ್ಲಿ ಇನ್ನೂ ಹಾಗೆ ಇದೆ. ಯಾಕೆ ಹೇಳಿ? ಯಾವತ್ತಾದ್ರೂ ಒಂದ್ ದಿವ್ಸ ಅವ್ರು ನನಗ್ ಫೋನ್ ಮಾಡ್ಬೋದು, ಅವ್ರ ಧ್ವನಿ ನನಗ್ ಮತ್ತೆ ಕೇಳ್ಬೋದು ಅನ್ನೋ ನಿರೀಕ್ಷೆಲಿದ್ದೀನಿ. ನನಗ್ ಗೊತ್ತು ಸಾಹೇಬ್ರೆ, ಅದೆಲ್ಲ ಸಾಧ್ಯ ಇಲ್ಲ ಅಂತ. ಅದಕ್ಕೆ ದೊಡ್ಡ ಸಾಹೇಬ್ರು ಫೋನ್ ನಂಬರ್ನ ನನ್ನ ಫೋನಲ್ಲಿ ಅಪ್ಪ ಅಂತ ಸೇವ್ ಮಾಡ್ಕೊಳ್ಳ. ಭೂಮಿ, ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ನೀನ್ ಸ್ಟವಲ್ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಸೆಂಟಿಮೆಂಟಲ್ ಆಗ್ತಿದ್ಯಾ ಅಂತ. ಅವ್ರು ನೋಡಿದ್ರೆ ನಿಮ್ ತಾಯಿ ಎಗನೆಸ್ಟ್ ಕೇಸ್ ತಗೊಂಡ್ರು. ಫಾದರ್ಸ್ ಡೇ ದಿನ ನೀನ್ ಖರ್ಚಿಗೆ ಕೊಟ್ಟಿಯಲ್ಲ, ನೀನೇ ಎಂಬ್ರಾಯ್ಡ್ರಿ ಮಾಡಿ ಅವತ್ತು ದಿನ ನೀನ್ ಸೇವ್ ಮಾಡ್ಕೊಳ್ಳ ಅಂತ ಕೇಳಿದಾಗ ಅವ್ರೇನಂದ್ರು? ಅದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ತಾನೆ. ಅವ್ರ ಅಷ್ಟು ಕ್ಲಾರಿಟಿ ಕೊಟ್ಟು ನೀನ್ ಯಾಕೆ ಈ ತರ ಯೋಚನೆ ಮಾಡ್ತಿದ್ಯಾ? ನೋಡು, ನೀನು ಈ ತರ ಎಲ್ಲ ಯೋಚನೆ ಮಾಡೋದು ಬೇರೆ ಯಾರಿಗೂ ನೋವು ಕೊಡಲ್ಲ, ನಿನಗೆ ನೋವು ಕೊಡೋದು. ನೋವು ಕೊಟ್ರು ಪರವಾಗಿಲ್ಲ ಸಾಹೇಬ್ರೆ, ಯಾಕಂತ ಗೊತ್ತಿಲ್ಲ ಅವ್ರ ಹೆಸರನ್ನ ನನ್ನ ಅಪ್ಪ ಅಂತ ಸೇವ್ ಮಾಡ್ಕೋಬೇಕು ಅನ್ಸ್ತಾ ಇದೆ. ನೀವಾದ್ರೂ ಒಂದೇ ಒಂದ್ಸತಿ ಅದಕ್ಕೆ ಅವಕಾಶ ಕೊಡಿ, ಆ ರೀತಿ ಸೇವ್ ಮಾಡ್ಕೊಳ್ಳ. ನೋಡು, ನನ್ ಕನ್ಸರ್ನ್ ಇದ್ದಿದ್ದು ನಿನಗ್ ಬೇಜಾರಾಗ್ಬಾರ್ದು, ನಿನಗ್ ಹರ್ಟ್ ಆಗ್ಬಾರ್ದು ಅಂತ. ಇಷ್ಟೆಲ್ಲ ಹೇಳಿದ್ಮೇಲೂ ನಿಂಗೇನ್ ಅನ್ಸುತ್ತೆ ಅದನ್ನ ಮಾಡು. ಥ್ಯಾಂಕ್ಸ್ ಸಾಹೇಬ್ರೆ. ಹಲೋ ಸಾಹೇಬ್ರೆ, ನೀವೆಲ್ಲಿದ್ದೀರಾ? ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ. ನಾವು ವಾಕಿಂಗ್ ಹೋದವರು ಇಮಿಡಿಯೇಟ್ ಆಗಿ ಸ್ಟೇಷನ್ ಹತ್ರ ಬರೋ ಹಾಗಾಯ್ತು. ಹೌದಾ? ಯಾಕೆ? ಈ ವಾತ್ಸಲ್ಯ ಕಾಲೋನಿಗೆ ಹೋಗಿ ಹೊಡೆದು ಬೆದರಿಕೆ ಹಾಕೋದು ಯಾರು ಅಂತ ಗೊತ್ತಾಯ್ತು. ಅವ್ರು ಸಿಕ್ಕಿದ್ರು ಕೂಡ. ಹೌದಾ? ಅವ್ರು ಯಾರು ಸಾಹೇಬ್ರೆ? ಆ ರಾಣ ಮತ್ತೆ ಅವ್ರ ಮಗಳು ಸಾಕ್ಷಿ. Looks like we go in on foot from here. You want to stay? Keep any stray rippers from ripping off my bike? Yeah, I don't think we need to worry about that. Fuck that. This is on Jesse. You wanted some payback? I'll show him some fucking payback. Come on, let's head to the lodge. Like I said, right behind you. Jesus. This must be what it looked like after Noah's flood. Damon washed away all the wicked. Check it out. Yeah, except God had nothing to do with this one. Yeah. You get my point. Oh, shit. More rippers. Oh yeah, that's a breaker. Nice headshot.